ಅಧಿವೇಶನದ ಹೊತ್ತಲ್ಲೇ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸಂಪುಟ ವಿಸ್ತರಣೆ ವಿಳಂಬದಿಂದಾಗಿ ಆಕಾಂಕ್ಷಿಗಳಲ್ಲಿ ಬೇಸರ ಮನೆ ಮಾಡಿದೆ. ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದೇ ಕಾರಣಕ್ಕಾಗಿ ಅಧಿವೇಶನಕ್ಕೆ ಹೋಗ್ತಾ ಇಲ್ಲ. ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಲ್ಲಿ ಕೆಲ ಹೊತ್ತಲ್ಲೇ ಈಶ್ವರಪ್ಪ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ರಮೇಶ್ ಜಾರಕಿಹೊಳಿ ಜೊತೆ ಫ್ಲೈಟ್ ಅಲ್ಲಿ ಬಂದಿದ್ದಾರೆ ಕೆಎಸ್ ಈಶ್ವರಪ್ಪ. ಸುದ್ದಿಗೋಷ್ಠಿಯಲ್ಲಿ ಈಶ್ವರಪ್ಪ ಏನ್ ಹೇಳ್ತಾರೆ ಅನ್ನೋದೇ ಕುತೂಹಲ. ಒಂದಷ್ಟು ಬೇಸರ ಆಗಿದೆ ಅನ್ನೋದನ್ನ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು. ಎಲ್ಲರೂ ಕೇಳ್ತಾರೆ, ನೀವ್ ಯಾಕೆ ಮಿನಿಸ್ಟರ್ ಆಗಿಲ್ಲ, ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ ನಿಮಗೆ ಅನ್ನುವ ಮಾತನ್ನ ಕೇಳುವಾಗ ಬೇಸರ ಆಗುತ್ತೆ ಅನ್ನುವ ಮಾತನ್ನ ಹೇಳ್ತಾ ಇದ್ರು ಈಶ್ವರಪ್ಪ ಅವರು. ಗುತ್ತಿಗೆದಾರ ಸಂತೋಷ್ ಕೇಸ್ನಲ್ಲಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಆರೋಪ ಬಂದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಆ ನಂತರ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಅನ್ನ ಈಶ್ವರಪ್ಪ ಪಡೆದಿದ್ರು. ಕ್ಲೀನ್ ಚಿಟ್ ಪಡೆದ ಬಳಿಕ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ತೀನಿ ಅನ್ನುವಂತಹ ಭರವಸೆಯನ್ನ ಸಿಎಂ ನೀಡಿದ್ರು. ಆದ್ರೆ ಆರೋಪ ಮುಕ್ತರಾದ ಬಳಿಕವೂ ಸಂಪುಟಕ್ಕೆ ಸೇರಿಸಿಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಈಶ್ವರಪ್ಪ ಅವರಲ್ಲಿ ಅಸಮಾಧಾನ ಇದೆ. ಬಸವರಾಜ ಬೊಮ್ಮಾಯಿ ಅವರು ಇದರ ಬಗ್ಗೆ ಮಾತನಾಡಲ್ಲ ಅನ್ನುವಂತಹ ಬೇಸರ ಇದೆ. ಹೈಕಮಾಂಡ್ ಅವರಿಗೆ ನನ್ನನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಒಲವು ಇದೆಯಂತೆ ಅನ್ನುವಂತಹ ಮಾತನ್ನ ಈಶ್ವರಪ್ಪ ಅವರು ಹೇಳ್ತಾರೆ. ಆದ್ರೆ ಸಿಎಂ ಇದರ ಬಗ್ಗೆ ಯಾಕೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರವು ಅವರಲ್ಲಿ ಮನೆ ಮಾಡಿದೆ. ಈಶ್ವರಪ್ಪ, ರಮೇಶ್ ಜಾರಕಿಹೊಳಿ ಮುನಿಸು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಭಾವನೆಗಳು ನನಗೆ ಅರ್ಥ ಆಗತ್ತೆ. ನಾನು ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ ಅನ್ನುವ ಮಾತನ್ನ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕಾಗಿ ಈಗ ಈ ಒಂದು ಕೋಪ ಮಾಡಿಕೊಂಡು ಇಬ್ಬರು ಬೆಂಗಳೂರಿನ ಫ್ಲೈಟ್ ಹತ್ತಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಅವರ ಪ್ರತಿಕ್ರಿಯೆ. ಕೇಸ್ಗಳಿಂದ ಮುಕ್ತವಾದಾಗ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು. ಮೊನ್ನೆ ದೆಹಲಿಗೆ ಹೋದಾಗಲೂ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೇನೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. Ramesh Jarkihoಳಿ not attending the cabinet, sorry, not attending the assembly. Does it look like a boycott of sorts of them, sir? No, it is not a boycott. Certainly, ಅವರಿಗೆ ತಮ್ಮ ಕೇಸ್ಗಳಲ್ಲಿ ಮುಕ್ತವಾದ ಮೇಲೆ ಮತ್ತೊಮ್ಮೆ ಕ್ಯಾಬಿನೆಟ್ ಬರಬೇಕನ್ನುವಂಥದ್ದು ಅವರ ಚಿಂತನೆ ಇದೆ, ಸರಿ ಇದೆ. ಅವರ ವಿಚಾರವನ್ನು ಈಗಾಗಲೇ ನಾನು ಮೊನ್ನೆ ದಿಲ್ಲಿಗೆ ಹೋದಾಗ ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಅವರು ಕೂಡ ಅಲ್ಲಿ ಸಕಾರಾತ್ಮಕವಾಗಿದ್ದಾರೆ. ಮಿಕ್ಕಂಥ ವಿಚಾರಗಳನ್ನು ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೇಳಕ್ಕೆ ಸಾಧ್ಯ, ಇಲ್ಲಿ ಬಹಿರಂಗ ಹೇಳೋಕ್ಕಾಗಲ್ಲ. ಆ ವಿಷಯ ಪ್ರಸ್ತಾಪ ಆಗಿದೆ, ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಮತ್ತು ಅಲ್ಲಿ ಕೂಡ ಸಕಾರಾತ್ಮಕ ಇದ್ದಾರೆ. ಕೆಲವು ವಿಚಾರಗಳನ್ನು ನಾನು ಈಶ್ವರಪ್ಪ ಅವ್ರ ಹತ್ರ, ರಮೇಶ್ ಹತ್ರ ಸಂಪರ್ಕದಲ್ಲಿದ್ದೀನಿ, ಮಾತಾಡ್ತೀನಿ. ಅದೆಲ್ಲ ನೋಡಿದ್ದೀನಪ್ಪ, ಅದಕ್ಕೆ ನನ್ನ ರಿಯಾಕ್ಷನ್ ಈಗಾಗಲೇ ಕೊಟ್ಟಿದ್ದೀನಿ. ಈಗ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೇನೆ ಅಷ್ಟೇ. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪ್ರತಿಕ್ರಿಯೆ ಇದು. ಈಶ್ವರಪ್ಪ ಹಾಗೇನೆ ಈಗಾಗಲೇ ಜಾರಕಿಹೊಳಿ ಅಸಮಾಧಾನಗೊಂಡಿದ್ದಾರೆ, ಬೆಂಗಳೂರಿಗೆ ಬಂದಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಈಶ್ವರಪ್ಪ ಅವರು ಈಗ ಸುದ್ದಿಗೋಷ್ಠಿಯನ್ನ ಮಾಡಲಿದ್ದಾರೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಕೊನೆಯ ಒತ್ತಡದ ತಂತ್ರಗಾರಿಕೆ ಇದು. ಅಧಿವೇಶನ ಮುಗಿತಾ ಇದ್ದಂತೆ ಸಂಪುಟ ವಿಸ್ತರಣೆಗೆ ಪಟ್ಟನ್ನ ಹಿಡಿಯೋದು. ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿಯೋದಕ್ಕೆ ಆಕಾಂಕ್ಷಿಗಳು ಈಗ ಚರ್ಚೆಯನ್ನ ಮಾಡಿದ್ದಾರೆ. ಈ ಸಲವೂ ನಾವು ಪಟ್ಟನ್ನ ಹಿಡಿಯದಿದ್ರೆ ಕೊನೆಯ ಬಾರಿಗೆ ನಮಗೆ ಈಗ ಸಚಿವ ಸ್ಥಾನ ಸಿಗುವ ಲಕ್ಷಣ ಕಾಣಿಸ್ತಲ್ಲ, ಎಲೆಕ್ಷನ್ ಬರೋದಕ್ಕಿಂತ ಮುಂಚೆ. ಹಾಗಾಗಿ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅನ್ನುವ ಪಟ್ಟು ಹಿಡಿಯೋದಕ್ಕೆ ಆಕಾಂಕ್ಷಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾರ್ಯಾರಿದ್ದಾರೆ ಇದರಲ್ಲಿ? ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ, ಈಶ್ವರಪ್ಪ, ಆರ್ ಶಂಕರ್. ಒತ್ತಡ ಹಾಕಿದ್ರೆ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ ಇವರದ್ದು. ಅತೃಪ್ತರೆಲ್ಲರೂ ಒಂದಾಗಿ ಕೊನೆ ಬಾರಿ ಒತ್ತಡ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಗೆ ಪಟ್ಟು ಹಿಡಿತಾ ಇದ್ದಾರೆ. ಸಂಪುಟ ವಿಸ್ತರಣೆ ಮಾಡದಿದ್ರೆ ನಾವು ಚುನಾವಣೆ ಎದುರಿಸೋದು ಹೇಗೆ, ಜನರ ಮುಂದೆ ಹೋಗೋದು ಹೇಗೆ, ಸಚಿವರಾಗಿ ನಾವು ಮತವನ್ನ ಕೇಳೋದಕ್ಕೆ ಇನ್ನಷ್ಟು ಸಾಧ್ಯ ಆಗುತ್ತೆ. ಆದ್ರೆ ಈಗ ಕೇವಲ ನಾವು ಶಾಸಕರಾಗಿ ಹೇಗೆ ಕೆಲಸ ಮಾಡೋದು, ಯಾವ ರೀತಿಯಾಗಿ ಜನರ ಮುಂದೆ ಹೋಗಿ ನಾವು ಮತವನ್ನ ಕೇಳೋದು, ನಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಒತ್ತಡ ತಂತ್ರವನ್ನ ಹಾಕ್ತಿದ್ದಾರೆ. ಸರ್ಕಾರ ರಚನೆಗೆ ನಾವೇ ಕಾರಣರಾಗಿದ್ದೀವಿ ಅನ್ನೋದು ಯೋಗೇಶ್ವರ್, ರಮೇಶ್ ಜಾರಕಿಹೊಳಿ ಅವರ ಮಾತು. ಬೆಳವಣಿಗೆಯಲ್ಲಿ 90ನೇ ದಶಕದಲ್ಲಿ
ಬಹಳ ವೇಗ ಪಡ್ಕೋತು 90ನೇ ದಶಕದಲ್ಲಿ. ಮನೆ ಅನಂತಕುಮಾರು, ಮನೆ ಯಡಿಯೂರಪ್ಪನವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಪ್ರವಾಸ ಮಾಡಿದ್ದೆ ಆ ಸಂದರ್ಭದಲ್ಲಿ. ಅದಾದ ನಂತರ ಮಾನ್ಯ ಜಗದೀಶ್ ಶೆಟ್ಟರು, ಮಾನ್ಯ ಪ್ರಹ್ಲಾದ್ ಜೋಶಿಯವರು, ಮಾನ್ಯ ಸದಾನಂದ ಗೌಡರು ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಂತರ ಅದಕ್ಕೆ ಇನ್ನೂ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಜಾಸ್ತಿ ಆಯಿತು. ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಲೋಕಸಭೆಗೆ 25 ಸೀಟ್ ಗೆಲ್ಲೋದಕ್ಕೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋ ದಿಕ್ಕಿಗೆ ನಮ್ಮಿಷ್ಟರು ಜನದ ಜೊತೆಗೆ ರಾಜ್ಯದ ಲಕ್ಷಾಂತರ ಜನ ಕಾರ್ಯಕರ್ತರ ಶ್ರಮ ಇದರಲ್ಲಿ ಅಡಗಿದೆ ಅನ್ನೋದನ್ನ ನಾನು ತುಂಬ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಮೇಲೆ ನಿರಾಧಾರವಾದ ಆರೋಪ ಬಂದಿತ್ತು. ಆರೋಪ ಬಂದಂಥ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರದ ನಾಯಕರಿಗೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿಗೆ ನಾನು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ನನ್ನ ಬಯಕೆಯನ್ನು ಅವರ ಹತ್ರ ಎಕ್ಸ್ಪ್ರೆಸ್ ಮಾಡಿದೆ. ಯಾಕೆ ಅಂತಂದರೆ ಆವಾಗ ಅವರೆಲ್ಲರೂ ಬೇಡ ಅಂದರು. ಬೇಡ ಅಂತ ನಾನು ಅವ್ರಿಗೆ ಹೇಳಿದೆ. ಹಿಂದೆ ನಾನು ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕನಾದಾಗ ಗೃಹ ಮಂತ್ರಿಗಳಾಗಿದ್ದಂಥ KJ ಜಾರ್ಜ್ ಅವ್ರ ಮೇಲೆ ಇದೇ ರೀತಿ ಒಂದು ಆಪಾದನೆ ಬಂದಾಗ ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕನಾಗಿ ಹೌಸಲ್ಲಿ ಮತ್ತು ಹೊರಗಡೆನೂ ಕೂಡ ಭಾಳ ಒತ್ತಾಯ ಮಾಡಿದೆ ಮಾನ್ಯ ಜಾರ್ಜ್ ಅವರಿಗೆ, ದಯವಿಟ್ಟು ನೀವು ರಾಜೀನಾಮೆ ಕೊಡಿ, ತನಿಖೆ ಆಗಲಿ, ತನಿಖೆಯಿಂದ ಮುಕ್ತವಾಗಿ ಬಂದರೆ ಹೊರಗಡೆ ನೀವು ಇಮೇಟ ನೀವು ಕ್ಯಾಬಿನೆಟ್ ತೊಗೊಳಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅಂತ. ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟು ಇದರಿಂದ ಕೊನೆಗೆ ಅವರು ಕ್ಯಾಬಿನೆಟ್ಟಲ್ಲೂ ಸೇರಿಕೊಂಡ್ರು. ಈ ಅಂಶವನ್ನು ನಾನು ರಾಷ್ಟ್ರೀಯ ನಾಯಕರ ಗಮನಕ್ಕೆ, ಪಕ್ಷದ ಎಲ್ಲ ನಾಯಕರ ಗಮನಕ್ಕೆ ತಂದಾಗ ಆಯಿತು ರಾಜೀನಾಮೆ ಕೊಡು ಅಂತ ಅವರು ಕೂಡ ಒಪ್ಪಿಗೆ ಕೊಟ್ಟರು. ಅವರು ಒಪ್ಪಿಗೆ ತಗೊಂಡು ಅದರ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ನಂತರ ನನ್ನ ಕೇಸು ಕೂಡ ತನಿಖೆ ಆಯಿತು. ತನಿಖೆ ಆದಂಥ ಸಂದರ್ಭದಲ್ಲಿ ಈ ಕೇಸು ಪೂರ್ಣ ನಿರಾಧಾರ ಅಂತೇಳಿ ತೀರ್ಪು ಬಂತು. ತೀರ್ಪು ಕ್ಲೀನ್ ಚಿಟ್ ಕೂಡ ಸಿಕ್ತು. ಕ್ಲೀನ್ ಚಿಟ್ ಸಿಗಂತ ಸಂದರ್ಭಕ್ಕೆ ಮುಂಚೆನೆ ಯಾವಾಗ ಕೇಸ್ ಬಿತ್ತೋ, ಕೇಸ್ ಬಿದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ನಮ್ಮ ರಾಜ್ಯದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಎಲ್ಲರೂ ಕೂಡ ಈಶ್ವರಪ್ಪನವ್ರ ಮೇಲೆ ಬಂದಿರೋಂಥ ಆಪಾದನೆ ನಿರಾಧಾರ, ಖಂಡಿತ ಅವರು ತನಿಖೆ ಆಗಂಥ ಸಂದರ್ಭದಲ್ಲಿ ಅದು ಹೊರಗೆ ಬರುತ್ತೆ, ಯಾವುದೇ ಸಮಸ್ಯೆ ಇಲ್ಲದಂಗೆ ಅವರು ನಿರಾಧಾರ ಅಂತ ತೀರ್ಮಾನ ಆಗಿ ತೀರ್ಪು ಬರುತ್ತೆ, ಕ್ಲೀನ್ ಚಿಟ್ ತರ್ತಾರೆ ಅನ್ನೋಂಥ ವಿಶ್ವಾಸ ವ್ಯಕ್ತಪಡಿಸಿ ಆಗಲೇ ಹೇಳಿದ್ರು ನಾವು ಅವ್ರನ್ನ ಕ್ಲೀನ್ ಚಿಟ್ ಬರ್ತಿದ್ದಂಗೆ ನಾವು ಕ್ಯಾಬಿನೆಟ್ಗೆ ಮತ್ತೆ ತಗೋತೀವಿ ಅಂತ ಹೇಳಿದರು. ಆದರೆ ಕ್ಲೀನ್ ಚಿಟ್ ಬಂದು 4 ತಿಂಗಳಾಯಿತು. ನಾನು ಹಾಗೇನೆ ಖಾಸಗಿಯಾಗಿ ಮಾತಾಡ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ. ನಾನು ಯಾವುದೇ ರಾಷ್ಟ್ರೀಯ ನಾಯಕರನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನಾನು ಪ್ರಯತ್ನ ಮಾಡ್ತೀನಿ, ಆದಷ್ಟು ಬೇಗ ಸೇರಿಸ್ಕೋತೀನಿ ಅಂತ. ಮೊನ್ನೆ ತನಕನೂ ಆಗಿರಲಿಲ್ಲ. ಕೊನೆಗೆ ನಾನು ನಿನ್ನೆ ಬೆಳಗಾವಿಗೆ ಹೋಗಿ ಅಧಿವೇಶನದ ಸಂದರ್ಭದಲ್ಲಿ ಒಂದು ರೀತಿಯ ಸೌಮ್ಯ ಸ್ವಭಾವದ ಪ್ರತಿಭಟನೆ ನಾನು ಮಾಡ್ತೀನಿ ಅನ್ನೋಂಥ ತೀರ್ಮಾನ ಮಾಡಿ ಪತ್ರಿಕೆಗಳಲ್ಲೂ ಹೇಳಿ ಸ್ಪೀಕರ್ ಅವ್ರ ಕೈಲಿ ಈ ಒಂದು ನಾನು ಬರೋಕ್ಕಾಗ್ತಾ ಇಲ್ಲ ಸೆಷನ್ಗೆ ಅಂತ ಹೇಳ್ಕೊಂಡು ಪತ್ರವನ್ನು ಕೊಟ್ಬಿಟ್ಟು ಬಂದಿದ್ದೇನೆ.
ಈ ಸಂದರ್ಭದಲ್ಲಿ ಇವತ್ತು ನಡೆದಂಥ ಒಂದು ಬೆಳವಣಿಗೆ, ನಾನು ನಿನ್ನೆ ಬೆಳಗಾಂನಿಂದನೂ ಕೂಡ ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರೂ ಕೂಡ ಆಹ್ವಾನವನ್ನು ಮಾಡಿದ್ದೆ. ಬೆಳಿಗ್ಗೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಇಂಡಿಯಾ ಟುಡೇ ಟಿವಿಗೆ ಸಂದರ್ಶನವನ್ನು ಕೊಟ್ಟು ಅದರಲ್ಲಿ ಈಶ್ವರಪ್ಪನವರು ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರೂ ಕೂಡ ಅವರು ಕ್ಲೀನ್ ಚಿಟ್ ತಗೊಂಡಿದ್ದಾರೆ. ಅವರು ಪ್ರೊಟೆಸ್ಟ್ ಮಾಡೋಂಥ ಹಕ್ಕು ಅವರಿಗಿದೆ. ನಾನು ಕೇಂದ್ರದ ನಾಯಕರುಗಳ ಹತ್ರ ನಾನು ಮಾತಾಡಿದ್ದೇನೆ. ಅವರೆಲ್ಲರೂ ಕೂಡ ಪಾಸಿಟಿವ್ ಆಗಿದ್ದಾರೆ. ಆದಷ್ಟು ಬೇಗ ಅವ್ರನ್ನ ನಾವು ಕ್ಯಾಬಿನೆಟ್ಟಿಗೆ ತಗೋತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ನಾನಲ್ಲಿ ಬೆಳಗಾಂನಿಂದ ಫೋನ್ ಮಾಡೋಂಥ ಸಂದರ್ಭದಲ್ಲಿ, ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಈ ಬೆಳವಣಿಗೆ ಆಗಿರಲಿಲ್ಲ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕೇಂದ್ರ ನಾಯಕರಿಗೂ ನಾನು ಈ ಸಂದರ್ಭ ಅಭಿನಂದನೆ ಸಲ್ಲಿಸಿ ಆದಷ್ಟು ಬೇಗ ನನಗೂ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಕ್ಯಾಬಿನೆಟ್ನಲ್ಲಿ ಮತ್ತು ಉಳಿದಂಥವ್ರು ಯಾರನ್ನು ತೊಗೊಳ್ಬೇಕು ನಿಮಗೆ ಸಂಬಂಧಪಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಅವರು ತಗೊಳ್ಳಿ ಅನ್ನೋಂಥ ಒಂದು ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋದಕ್ಕೆ ಇಷ್ಟಪಡ್ತೇನೆ. ಮತ್ತು ಎರಡನೇ, ನಿನ್ನೆ ಈ ಒಂದು ಚುನಾವಣೆ, ವಿಧಾನಸಭಾ ಚುನಾವಣೆ ಏನು ಕರ್ನಾಟಕ ರಾಜ್ಯದಲ್ಲಿ 2023ಕ್ಕೆ ನಡೆಯೋದಿದೆ, ಈಗಿನ ಬೆಳವಣಿಗೆಗಳೆಲ್ಲ ನಾನು ನೋಡ್ತಾ ಇದ್ದೇನೆ. ಇಡೀ ಕರ್ನಾಟಕ ರಾಜ್ಯ ಜನ ನೋಡ್ತಾ ಇದ್ದಾರೆ. ಒಂದು ಹಿಂದುತ್ವದ ವಿಚಾರಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಆ ಕಾಂಗ್ರೆಸ್ಸಿನ ಪ್ರಯತ್ನ ನಾವು ನೋಡ್ತಾ ಇದ್ದೀವಿ. ಅದೇನು ಬಾಂಬ್ ಬ್ಲಾಸ್ಟ್ಗಳ ಬಗ್ಗೆ ಇರ್ಬೋದು, ಅಥವಾ ಹರ್ಷ ಕೊಲೆ ಇರ್ಬೋದು, ಕುಕ್ಕರ್ ಸ್ಫೋಟ ಇರ್ಬೋದು, ನಿನ್ನೆ ತಾನೇ ಸಾವರ್ಕರ್, ದೇಶಭಕ್ತ ಸಾವರ್ಕರ್ ಬಗ್ಗೆ ನಡೆದಂಥ ಅವರ ವಿಡಂಬನಾಕಾರಿ ಮಾತುಗಳು ಇರ್ಬೋದು, ಇವೆಲ್ಲ ಗಮನಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ನೇರವಾಗಿ ಹಿಂದುತ್ವದ ವಿರುದ್ಧವಾಗಿ ಚುನಾವಣೆಗೆ ಹೋಗುವಂಥ ಪ್ರಯತ್ನ ನಡೆಸ್ತಾ ಇದೆ. ಇದು ಕಾಣ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ನಾವು ಪಕ್ಷನಿಷ್ಠೆ ಜೊತೆಗೆ ರಾಷ್ಟ್ರನಿಷ್ಠೆ ಇಟ್ಟುಕೊಂಡು ಹಿಂದುತ್ವವನ್ನು ಈ ಕರ್ನಾಟಕ ರಾಜ್ಯದಲ್ಲೂ ಮತ್ತು ಮುಂದಿನ ಲೋಕಸಭೆಯಲ್ಲೂ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ತರೋ ದಿಕ್ಕಿನಲ್ಲೂ ಕೂಡ ಈ ಎರಡೂ ಅಂಶವನ್ನು ಗಮನಿಸಿ ಇಡೀ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸ್ತೇವೆ. ಪಕ್ಷನಿಷ್ಠೆ, ರಾಷ್ಟ್ರನಿಷ್ಠೆ ಈ ಎರಡೂ ಕೂಡ ಬಹಳ ಮುಖ್ಯ. ಈಗ ಈ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ನಡೆಸ್ತೇವೆ. ಕಾಂಗ್ರೆಸ್ನವರು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸಿನ ಆ ಸ್ವಾತಂತ್ರ್ಯ ಹೋರಾಟಗಾರರ ಸ್ವರ್ಗದಲ್ಲಿದ್ದಾರೆ. ಅವ್ರಿಗೆ ಅಪಮಾನ ಮಾಡಕ್ಕೆ ಹೋಗಬೇಡಿ. ಅವರಿಗೆ ನೀವು ಅಪಮಾನ ಮಾಡೋಂಥ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಹಾಗಾಗಿ ಅವರೆಲ್ಲರೂ ಅಪೇಕ್ಷೆ ಇರೋದು ಈ ದೇಶದ ರಾಷ್ಟ್ರಭಕ್ತಿಯ ಮುಖಾಂತರ ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಡೆಸಬೇಕು ಅನ್ನೋಂಥದ್ದಿದೆ ಭಾರತೀಯ ಜನತಾ ಪಾರ್ಟಿ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಕೂಡ ಮುಂದುವರಿಸ್ತೀವಿ ಅನ್ನೋಂಥ ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಚಿವ ಸಂಪುಟಕ್ಕೆ ಅದ್ರ ಬಗ್ಗೆ ನಾನು ಒಂದು ವಿಚಾರ ಹೇಳಬೇಕು ಅಂತಂದರೆ, ನಾನು ಯಾವುದೇ ವ್ಯಕ್ತಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನೋಂಥ ಒಂದೇ ಲೆಕ್ಕದಲ್ಲಿ ಇದನ್ನ ಒಂದು ದೊಡ್ಡ ಗುಂಪು ಮಾಡಬಾರ್ದು ಅನ್ನೋಂಥ ಪ್ರಯತ್ನವನ್ನು ಕೂಡ ನಡೆಸಿದೆ. ನಿನ್ನೆ ತನಕನೂ ಕೂಡ ನನ್ನ ಪ್ರಯತ್ನ ಇದನ್ನ ರಾಜ್ಯದ ಪಕ್ಷಕ್ಕೂ ಕೂಡ ಮುಜುಗರ ಆಗಬಾರ್ದು, ಸರ್ಕಾರಕ್ಕೂ ಮುಜುಗರ ಆಗಬಾರ್ದು ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೆ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತಾಡಿದ್ದಾರೆ ಅಂತ ನಾನು ವಿಷಯ ತಿಳಿದ ನಂತರ ಅವರಿಗೆ ನಾನು ಸಮಾಧಾನ ಆಯ್ತು ನನಗೆ. ಒಂದು ಎರಡನೇದು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಇಡೀ ರಾಜ್ಯದಿಂದ ನನಗೆ ಫೋನ್ ಬರ್ತಾ ಇದೆ. ನೀವು 30-40 ವರ್ಷಗಳಿಂದ ಪಕ್ಷವನ್ನು ಕಟ್ಟೋ ದಿಕ್ಕಿನಲ್ಲಿ, ಬೆಳೆಸೋ ದಿಕ್ಕಲ್ಲಿ ಪ್ರಯತ್ನ ನಡೆಸ್ತಾ ಇದ್ದೀರಿ. ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಜೊತೆಗೆ ಅಷ್ಟೇ ನೀವು ಪ್ರಯತ್ನ ನಡೆಸಿದ್ರಿ. ಆದರೂ ಯಾಕೆ ನಿಮ್ಮ ಸರ್ಕಾರ ಈ ರೀತಿ ಮಾಡ್ತಾ ಇದೆ? ಇದನ್ನು ಅವ್ರು ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಾನು ತುಂಬ ಸ್ಪಷ್ಟವಾಗಿ ಹೇಳ್ಕೊತ ಬಂದೆ. ಯಾರ ಗಮನಕ್ಕೆ ತರಬೇಕೋ ಅವ್ರ ಗಮನಕ್ಕೆ ತಂದೀವಿ, ತಡ್ಕೊಳ್ಳಿ ಅಂತ.
ಆ 30-40 ವರ್ಷದ ಶ್ರಮ ನಾನು ಒಬ್ಬಂದಲ್ಲ, ಮತ್ತೆ ಹೇಳ್ತೀನಿ, ನನ್ನೂ ಸೇರಿ ಅನೇಕ ಹಿರಿಯರು ಮಾಡಿದಂಥ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಬಿಜೆಪಿ ಇಷ್ಟು ಬಲಶಾಲಿಯಾಗಿ ಬೆಳೆದಿದೆ. ಹಂಗಂದ ತಕ್ಷಣ ನಾವು ಬಿಜೆಪಿನ ಕಟ್ಟು ಬೆಳೆಸೋದಿಕ್ಕೆ ಪ್ರಯತ್ನ ಮಾಡಿದ ತಕ್ಷಣ ವೈಯಕ್ತಿಕವಾಗಿ ಅದಕ್ಕಲ್ಲಿ ನಮ್ಮೆಲ್ಲ ನಾಯಕರು ಕೂಡ ಪಕ್ಷದಿಂದ ಪ್ರತಿಫಲ ಸಿಕ್ಕಿಲ್ವಾ? ಖಂಡಿತ ಸಿಕ್ಕಿದೆ. ಅನಂತಕುಮಾರ್ ಕೇಂದ್ರದ ಮಂತ್ರಿಗಳಾದರು, ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಮಂತ್ರಿ ಆದರು, ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದರು, ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು, ನಾನು ಕೂಡ ಉಪಮುಖ್ಯಮಂತ್ರಿ ಆದೆ. ನಾವೆಲ್ಲರೂ ಕೂಡ ಒಂದು ಕಡೆ ಹೋರಾಟ 30-40 ವರ್ಷದ ಹೋರಾಟ ಮಾಡ್ಕೊಂಬಂದಿದ್ದು ಒಂದು, ಒಬ್ಬೊಬ್ಬರಲ್ಲ. ಮತ್ತೆ ಹೇಳ್ತೀನಿ ನಾನು, ಆ ಸಂದರ್ಭದಲ್ಲಿ 90ರ ದಶಕದಲ್ಲಿ ಶಕ್ತಿ ಇರಲಿಲ್ಲ ನಮಗೆ. ಅನಂತಕುಮಾರ್, ಯಡಿಯೂರಪ್ಪನವರು, ನಾನು 3 ಜನನು ಕೂಡ ಆ ಶೇಷಾದ್ರಿಪುರಂ ಕಚೇರಿನಲ್ಲಿ ಸಾಕಷ್ಟು ಕೂತು ಚರ್ಚೆ ಮಾಡಿ ಒಂದು ರೂಪಕ್ಕೆ ತರ್ತಾ ಇರೋಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ಲಕ್ಷಾಂತರ ಕಾರ್ಯಕರ್ತರು ಶ್ರಮ ಇದರಲ್ಲಿದೆ. 30-40 ವರ್ಷ ಶ್ರಮ ಹಾಕಿದವರು ನಿಮಗೆ ಯಾಕೆ ಹಿಂಗೆ ಮಾಡ್ತೀರಿ ಪಕ್ಷದಿಂದ? ಈ ಮಾತುಗಳಿಗೆ ನನ್ನ ಹತ್ರ ಉತ್ತರ ಇರಲಿಲ್ಲ. ಅನೇಕ ಸಾಧು ಸಂತರುಗಳು ಕೇಳ್ತಾ ಇದ್ರು ಫೋನ್ ಮಾಡಿ, ನಿಮ್ಗೆ ಒಳ್ಳೇದಾಗ್ಲಪ್ಪ, ಯಾಕೆ ನಿಮ್ಗೆ ಹಿಂಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅಂತ. ಇವತ್ತು ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಅಂಶವನ್ನು ಹೊರಗಾಕಿದ್ದಾರೆ, ಅದು ಹಾಗಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಬರುವಂಥ ದಿನಗಳಲ್ಲಿ ರಾಜ್ಯದಲ್ಲಿ ಧರ್ಮನಿಷ್ಠ, ರಾಷ್ಟ್ರನಿಷ್ಠ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಪೂರ್ಣ ಬಹುಮತ ಬರುವಂಥ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ತರ್ತೇವೆ ಮತ್ತು ಕೇಂದ್ರದಲ್ಲೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರವನ್ನು ತರ್ತೇವೆ. ಒಬ್ಬೊಬ್ಬರು ಮಾಧ್ಯಮ ಹೇಳಪ್ಪ, ಆಯ್ತು ನೀ ಹೇಳಿದ್ದಾರ ಗೊತ್ತಾಯ್ತು, ನನಗೆ ಅಷ್ಟು ಅರ್ಥ ಆಗಲ್ವಾ? ಗೊತ್ತಾಯ್ತು, ಕೇಳಿರಿ. ಇಂಡಿಯಾ ಟುಡೇ ಹತ್ರ ನಾನು ಬೈಟ್ ಕೊಡ್ತಾ ಇದ್ದೆ. ಬೈಟ್ ಕೊಟ್ಟು ಮುಗಿಸೋಷ್ಟೊತ್ತಿಗೆ ಅಲ್ಲಿಂದ ದ್ವಾರಕನಾಥ್ ಅಂತ ಅವರು, ಆ ಇಂಡಿಯಾ ಟುಡೇದವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದು ಅಂಶವನ್ನು ನಾನು ಕೇಳಿಸ್ಕೊಂಡೆ. ಅವ್ರು ತೋರಿಸಿದ್ರು ನನಗೆ. ಹಾಗಾಗಿ ಕೇಳಿಸ್ಕೊಂಡಿದ್ದನ್ನು ನಾನು ಮುಖ್ಯಮಂತ್ರಿಗಳ ಪ್ರಯತ್ನ ಮಾಡ್ತಾ ಇದ್ದೀನಿ, ಈಗಲೂ ಕೂಡ ಮಾಡ್ಕೊಂಡು ಬಂದೆ. ಅಲ್ಲಿ ಅವರು ಸೆಷನ್ನಲ್ಲಿ ಇದ್ದಾರೆ ಅನ್ನೋಂಥ ಸುದ್ದಿ ನನಗೀಗ ಬಂದಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಪತ್ರಿಕೆಗಳಿಗೆ, ಟಿವಿಗಳಿಗೆ, ಮಾಧ್ಯಮಗಳಿಗೆ ಕೊಟ್ಟಂಥ ಸುದ್ದಿನ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ಅವ್ರು ಹೇಳಿಲ್ಲ ಅನ್ನಂತ ಹೇಳಕ್ ಆಗಲ್ಲ. ಆದಿಕ್ಕಲ್ಲಿ ನಾನು ಬಂದೆ, ಆದಿಕ್ಕಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ನಾನು ನಂಬುತ್ತೇನೆ. ಹಾಗಾಗಿ ಇವತ್ತು ಏನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಏನು ತಿಳಿಸಬೇಕು ಉಳಿದ ಅಂಶಗಳೆಲ್ಲ ತಿಳಿಸಿದ್ದೇನೆ. ನಾನು ಅದನ್ನ ಹೇಳಕ್ ಇಷ್ಟಪಡಲ್ಲ ಈಗ. ಒಬ್ರು ಈಶ್ವರಪ್ಪ ಅವರೀಗ ಬಿಜೆಪಿ ಸಂಘಟನೆಯ ವಿಚಾರದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಏನಾಗಿದೆ ಅನ್ನೋದ್ರ ಜೊತೆಗೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ನನಗೆ ಒಂದು ಆಶ್ವಾಸನೆ ಸಿಕ್ಕಿದೆ, ಅವರು ನಮ್ಮನ್ನ ಮಂತ್ರಿ ಮಾಡ್ತಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮಧು, ನಿನ್ನೆಯಿಂದ ಇಲ್ಲಿವರೆಗೂ ಕುತೂಹಲ ಇತ್ತು ಈಶ್ವರಪ್ಪ ಅವರು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ ಅಂತ. ಸೊ ಈಗ ಒಂದು ಮಾಧ್ಯಮಕ್ಕೆ ಕೊಟ್ಟಂತಹ ಹೇಳಿಕೆಯಿಂದ ನಾನು ಈಗ ಅವರಿಗೆ ಮೇಲೆ ಭರವಸೆ ಇದೆ ಅಂತ. ಹಾಗಾದ್ರೆ ಇವರ ಇಡೀ ತಂಡದ ಒತ್ತಡ ತಂತ್ರನೇನಾ ಇದು, ಹೇಗೆ? ನವಿತಾ, ಏನು ಕಳೆದ 24 ಗಂಟೆಗಳ ಕುತೂಹಲ ಏನಿತ್ತು, ಈಶ್ವರಪ್ಪನವರು ಫ್ಲೈಟ್ ಹತ್ಕೊಂಡು ಏನು ಸುವರ್ಣಸೌಧದ ಏನು ಸೆಷನ್ ಅಟೆಂಡ್ ಮಾಡದೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಏನು ಮಾತನಾಡಲಿಕ್ಕಿದ್ದಾರೆ, ಜೊತೆಗೆ ಪ್ರೆಸ್ ಮೀಟ್ ಅನ್ನುವಂಥ ಒಂದು ಏನು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಮಾಧ್ಯಮಗಳಿಗೆ. ಆ ಒಂದು ಸಂದೇಶದ ಆಧಾರದಲ್ಲಿ 24 ಗಂಟೆಗಳಲ್ಲಿ ಕುತೂಹಲ ಇತ್ತು. ಏನಾದರೂ ಬಹಿರಂಗವಾಗಿ ಅಸಮಾಧಾನಗಳನ್ನು ಹೊರಹಾಕ್ತಾರೆ ಅನ್ನುವಂಥ ಒಂದು ವಿಚಾರ ಇತ್ತು. ಆದರೆ ಇವತ್ತಿನ ಏನು ಒಂದು ಪ್ರೆಸ್ ಮೀಟ್ನ ಆಧಾರದಲ್ಲಿ ಮಾತನಾಡೋದಾದರೆ ಒಂದು ರೀತಿ ಭರವಸೆಯನ್ನು ಉಳಿಸ್ಕೊಂಡು ಒತ್ತಡ ತಂತ್ರವನ್ನು, ಅಂದರೆ ಸಾಫ್ಟ್ ಪ್ರೆಷರ್ ಅಂತ ಕರಿಬೋದು. ಯಾಕಂದರೆ ಈಗಾಗಲೇ ಇನ್ನು 4-5 ತಿಂಗಳಲ್ಲಿ ಹೊಸದಾಗಿ ಸಚಿವರಾಗುವವರಿಗೆ ಸವಾಲುಗಳು ಇದ್ದಿದ್ದೆ. ಸಂಘಟನೆಯನ್ನು ಮಾಡೋದು ಅಥವಾ ಇಲಾಖೆಗಳನ್ನು ನಿಭಾಯಿಸೋದು, ಹೆಸರು ಮಾಡಲಿಕ್ಕೆ ಏನು ಅವಕಾಶ ಇದೆ, ಇಂಥ ಎಲ್ಲ ಗೊಂದಲಗಳಿದೆ. ಆದರೆ ಈಗಾಗಲೇ ಇಲಾಖೆಗಳನ್ನು ಇಲಾಖೆಗಳಲ್ಲಿದ್ದು ಈ ಆರೋಪಗಳಿಂದ ಹೊರಬಿದ್ದಿದ್ದಂಥ ಈ ಇಬ್ಬರಿಗೆ ಸಚಿವ ಸ್ಥಾನವನ್ನು ಪಡೆದುಕೊಂಡು ಚುನಾವಣೆಗೆ ಹೋಗುವಂಥದ್ದು ಅತ್ಯಂತ ಮುಖ್ಯವಾಗಿದೆ. ಅದರಲ್ಲೂ ಕೂಡ ಈಗಾಗಲೇ ಮಾತಾಡಿದಂಥ ಈಶ್ವರಪ್ಪ ಅವರು ನನ್ನ 40 ವರ್ಷಗಳ ಶ್ರಮಕ್ಕೆ ಬೆಲೆ ಇಲ್ವಾ ಅನ್ನುವಂಥ ಒಂದು ಓಪನ್
ಓಪನ್ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅದನ್ನ ಅಭಿಮಾನಿಗಳು ಮತ್ತು ಬೆಂಬಲಿಗರ ಹೆಗಲ ಮೇಲೆ ಇಟ್ಟು ಮಾತನಾಡಿದ್ದಾರೆ. ಆದರೆ ಒಂದಂತೂ ಸ್ಪಷ್ಟ, ಇವತ್ತಿನ ಸುದ್ದಿಗೋಷ್ಠಿಯ ಮೂಲ ಸಾರಾಂಶ ಏನಂದ್ರೆ, ನೀವು ಹೊಸಬರಿಗೆ ಅವಕಾಶ ಕೊಡ್ತೀರಾ, ಆ ಸಂಪುಟ ಪುನಾರಚನೆಯನ್ನ ಮಾಡ್ತೀರಾ, ವಿಸ್ತರಣೆಯನ್ನ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಆರೋಪಗಳ ನೆರಳಲ್ಲಿ ನಾವು ಏನು ಹೊರಗೆ ಬಂದಿದ್ವಿ, ನಮ್ಮ ಒಂದು ಸಚಿವ ಸ್ಥಾನವನ್ನ ಏನು ಪ್ರತಿಪಕ್ಷಗಳ ಒತ್ತಡದಿಂದಾಗಿ ಕಳ್ಕೊಳ್ಬೇಕಾಯ್ತು, ಈಗ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ಮೊದಲು ನಮ್ಮನ್ನ ಪರಿಗಣಿಸಿ, ಮೊದಲು ಈಗೇನು ಅವರು ಏನು ರಾಜೀನಾಮೆ ಕೊಟ್ಟ ನಂತರ ಇಲಾಖೆಗಳು ಸಿಎಂ ಬಳಿ ಇದೆ, ಆ ಹೆಚ್ಚುವರಿ ಇಲಾಖೆಗಳನ್ನ ವಾಪಸ್ ನಮಗೆ ಕೊಡಿ, ಈ ಮೂಲಕ ವಾಪಸ್ ನಾವು ಏನು ಸಚಿವ ಸ್ಥಾನಕ್ಕೆ ಮರಳುತ್ತೀವಿ, ನಂತರ ನಿಮ್ಮ ಮುಂದಿನ ಆಶಯ ಮತ್ತು ಲೆಕ್ಕಾಚಾರಗಳಿಗೆ ಬಿಟ್ಟಿದ್ದು ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಅನ್ನುವಂತ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ವಿಳಂಬ ಮಾಡಲಿಕ್ಕೆ ವರಿಷ್ಠರ ಒಂದು ಸೂಚನೆಯಾಗ್ಲಿ ಅಥವಾ ಪುನಾರಚನೆ ಅಥವಾ ವಿಸ್ತರಣೆ ಅಂತ ಬಂದಾಗ ವರಿಷ್ಠರ ಸೂಚನೆ ಲೆಕ್ಕಾಚಾರಗಳು ಬರ್ತವೆ. ಆದ್ರೆ ಈಗಾಗಲೇ ನಾವು ಸಚಿವರಾಗಿ ಆರೋಪಗಳಿಂದ ಹೊರಗಡೆ ಬಂದಿದ್ರಿಂದ ಈಗ ಮುಕ್ತವಾಗಿದ್ದೀವಿ, ಆರೋಪಗಳಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಹೀಗಾಗಿ ಮೊದಲು ನಮ್ಮನ್ನ ತೆಗೆದುಕೊಂಡ್ಬಿಡಿ, ನಂತರದ ಪ್ರಕ್ರಿಯೆಗಳು ನಂತರಕ್ಕೆ ಬಿಟ್ಟಿದ್ದು. ಸೊ ಈಗ ನಮಗೆ ವಾಪಸ್ಸು ಪಡೆಯುವಂತಹ ಸಚಿವ ಸ್ಥಾನವನ್ನು ವಾಪಸ್ಸು ಪಡೆಯುವಂತಹ ಸಂದರ್ಭ ಇದೆ. ತುಂಬಾ ಕಾದಿದ್ದೀವಿ, ಸಮಾಧಾನದಿಂದ ಕಾದಿದ್ದೀವಿ, ನಮ್ಮ ಸಮುದಾಯಗಳು ಕಾದಿವೆ, ನಮ್ಮ ಪಕ್ಷನಿಷ್ಠೆ ಕಾದಿದೆ. ಸೊ ನಾವು ವ್ಯಕ್ತಿಗತವಾಗಿ ಕಾದಿದ್ದೀವಿ. ಈ ಹಂತದಲ್ಲಿ ವಾಪಸ್ಸು ಕೊಡಬೇಕಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ, ತಗೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ನಮಗಿದೆ ಅನ್ನುವಂಥ ಒಂದು ಸಂದೇಶವನ್ನ ಈಶ್ವರಪ್ಪ ಕೊಟ್ಟಿದ್ದಾರೆ. ಒಟ್ಟಾರೆ ಇದು ಸಾಫ್ಟ್ ಪ್ರೆಷರ್ ಅಂತ ಕರಿಬಹುದು. ನವಿತಾ, ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ. ವೆಲ್ಕಮ್ ಬ್ಯಾಕ್. ಸಾವರ್ಕರ್ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಫೈಟ್ ಜೋರಾಗಿದೆ. 6 ಬಾರಿ ಕ್ಷಮಾಪಣೆ ಪತ್ರ ಬರೆದವರು ಸಾವರ್ಕರ್ ಬ್ರಿಟಿಷರ ತಟ್ಟೆ ಕಾಸಿನಲ್ಲಿ ಜೀವನ ಮಾಡಿದವರು ಅಂತ ಬಿಕೆ ಹರಿಪ್ರಸಾದ್ ಟೀಕಿಸಿದ್ರು. ಇದಕ್ಕೆ ಕಾರವಾರದಲ್ಲಿ ಕಟೀಲ್ ಪ್ರತಿಕ್ರಿಯಿಸಿದ್ದು, ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡ್ತಿದೆ ಅಂತ ಹೇಳಿದ್ರು. ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥವನೇ ವಿನ ಸ್ವತಂತ್ರ ಹೋರಾಟಗಾರದಲ್ಲಿ ಜೈಲಿಗೆ ಹೋಗಿದವರಲ್ಲ. 6 ಬಾರಿ ಕ್ಷಮಾಪಣೆ ಪತ್ರವನ್ನು ಬ್ರಿಟಿಷರಿಗೆ ಬರೆದು ಬ್ರಿಟಿಷರ ತಟ್ಟೆ ಕಾಸಿನಲ್ಲಿ ಜೀವನ ಮಾಡಿದಂಥ ಸಾವರ್ಕರ್ ಫೋಟೋ ಹಾಕಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಜನತೆಗೆ ಅಪಮಾನ. ಅದರಲ್ಲೂ ಸಹ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ವಿವಾದ ಇರುವಾಗ ಆ ಪ್ರದೇಶದ ಒಬ್ಬ ರಾಷ್ಟ್ರದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದಂಥವನ್ನ ತಗೊಂಡು ಬಂದು ಅಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿದಾಗ ನಗಬೇಕು ಅಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸಾವರ್ಕರ್ ಕೊಲೆ ಮಾಡಿ ಜೈಲಿಗೆ ಹೋಗಿರ್ತಕ್ಕಂಥವನೇ ವಿನ ಸ್ವತಂತ್ರ ಹೋರಾಟಗಾರದಲ್ಲಿ ಜೈಲಿಗೆ ಹೋಗಿದವರಲ್ಲ. 6 ಬಾರಿ ಕ್ಷಮಾಪಣೆ ಪತ್ರವನ್ನು ಬ್ರಿಟಿಷರಿಗೆ ಬರೆದು ಪಾರ್ಟಿ ವೀರ ಸಾವರ್ಕರ್ ಅವರ ಭಾವಚಿತ್ರವನ್ನ ಬೆಳಗಾವಿಯಲ್ಲಿ ಅನಾವರಣ ಮಾಡತಕ್ಕಂಥ ಕೆಲಸವನ್ನ ಮಾಡಿದೆ. ಇವತ್ತು ಬಹಳ ಟೀಕೆಯನ್ನು ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ಚರಿತ್ರಕಾರರ ಇತಿಹಾಸದಲ್ಲಿ ಸಾವರ್ಕರ್ ಮಾತ್ರ ಬದಿಗೆ ಸರಿಸಿದ್ದಲ್ಲ, ಈ ದೇಶದ ಎಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕ್ರಾಂತಿಕಾರರು ಯಾರ್ಯಾರಿದ್ರು ಅವರೆಲ್ಲರ ಹೆಸರುಗಳನ್ನು ಬದಿಗೆ ಸರಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ವೆಲ್ಕಮ್ ಬ್ಯಾಕ್. ರಾಜ್ಯಸಭೆಯಲ್ಲಿ ಖರ್ಗೆ ಹೇಳಿಕೆಯ ಗದ್ದಲಾಗಿದ್ದು, ನಾನು ಹೊರಗಡೆ ಹೇಳಿದ ಮಾತು ಸದನದಲ್ಲ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಆಡಳಿತ ಪಕ್ಷಕ್ಕೆ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯಸಭೆಯಲ್ಲಿ ಖರ್ಗೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಉಂಟಾಗಿದ್ದು, ಹೊರಗಡೆ ಹೇಳಿದ್ದನ್ನ ಇಲ್ಲೂ ನಾನು ಹೇಳಬಲ್ಲೆ. ಖರ್ಗೆ ಮಾತು ಆರಂಭಿಸ್ತಾ ಇದ್ದಂತೆ ರಾಜ್ಯಸಭೆಯಲ್ಲಿ ಗದ್ದಲ ಉಂಟಾಗಿದೆ. ಹೊರಗಡೆ ಮಾತಾಡಿದ ಬಗ್ಗೆ ಇಲ್ಲಿ ಚರ್ಚೆ ಮಾಡಬಾರದು ಅಂತ ಹೇಳಿದ್ದಾರೆ ಸ್ಪೀಕರ್. ಸ್ವಾತಂತ್ರ್ಯ ಹೋರಾಟದ ವೇಳೆ ಕ್ಷಮೆ ಕೇಳಿದವರು ಪ್ರಶ್ನಿಸುತ್ತಿದ್ದಾರೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಕ್ಷಮೆ ಕೇಳಿ ಅಂತಿದ್ದಾರೆ. ಬಿಜೆಪಿ ಸದಸ್ಯರ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. वो पॉलिटिकली आउटसाइड द हाउस, नॉट इन द हाउस, यहाँ पर डिस्कस करने की आवश्यकता नहीं. और दूसरी चीज मैं अभी भी कह सकता हूं, आजादी के वक्त फ्रीडम मूवमेंट में उन लोगों को कोई रोल नहीं था, और Honorable members, we are setting very bad example, and I can tell you, people outside are disillusioned. This kind of display of conduct and behavior gives us a very, very bad name. And this side and this side both must have... One second.
1 second. I can understand. Even the observations of the chair that are wholesome are indigestible. What a painful scenario we are having. Trust me, 135 करोड़ जनता हम पर हंस रही है. 135 करोड़ जनता आज के दिन चिंतित है, चिंतन कर रही है, मंथन कर रही है कि क्या प्लीज ऑनरेबल मिनिस्टर. ಎಸ್ಸಿ ಎಸ್ಟಿ ಮೀಸಲಾತಿ ವಿಧೇಯಕ ಮಂಡನೆ ಆಗಿದೆ. ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ವಿಧೇಯಕವನ್ನ ಮಂಡನೆ ಮಾಡಲಾಗಿದ್ದು ಈಗಾಗಲೇ ಕೆಲವೇ ಹೊತ್ತಲ್ಲಿ ಚರ್ಚೆ ಆರಂಭಗೊಳ್ಳಲಿದೆ. ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಸಿ ಎಸ್ಟಿ ಮೀಸಲಾತಿ ವಿಧೇಯಕ ಈಗ ಸದನದಲ್ಲಿ ಮಂಡನೆಯಾಗಿದೆ. ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆಯಾಗಿದ್ದು ಕೆಲ ಹೊತ್ತಲ್ಲೇ ಇದರ ಕುರಿತಾಗಿ ಚರ್ಚೆ ಆರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಪ್ರತ್ಯೇಕವಾದ ಚರ್ಚೆ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯವರು ಒತ್ತಾಯವನ್ನ ಮಾಡಿದ್ದಾರೆ. 15% ರಿಂದ 17%, 3% ರಿಂದ 7%ಗೆ ಮೀಸಲಾತಿಯನ್ನು ಹೆಚ್ಚಿಸಲಾಗಿದೆ.